ಎಲ್ಲರಿಗೂ ನಮಸ್ಕಾರ. ಸಾಯಿಸ್ ಕಿಚನಿಗೆ ಸ್ವಾಗತ. ಉಪವಾಸದ ದಿನ ನಿರಾಹಾರ ಉಪವಾಸ ಮಾಡಲಿಕ್ಕೆ ಆಗಲ್ಲ ಅಂಥ ಟೈಮ್ನಲ್ಲಿ ನೀವು ಅವಲಕ್ಕಿ ಮಾಡ್ಕೊಂಡು ತಿನ್ಬೋದು ಅಥವಾ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು. ಕೆಲವೊಬ್ಬರು ಸಬ್ಬಕ್ಕಿ ಕಿಚಡಿನೂ ಮಾಡ್ಕೊಂಡು ತಿಂತಾರೆ. ಹಾಗಿದ್ರೆ ನೋಡೋಣ ಹೇಗೆ ಮಾಡೋದು ಅಂತ. ಇವತ್ತು ಸಬ್ಬಕ್ಕಿ ಕಿಚಡಿನ ನಾನು ಇಲ್ಲಿ ಒಂದು ಪಾವನಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಒಂದು 2 ಸಲ ಚೆನ್ನಾಗಿ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಬಸಿದ್ಬಿಟ್ಟು ಹಾಗೆ ಇದಕ್ಕೆ ತಿರ್ಗಾ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕಬಾರ್ದು. ತುಂಬ ನೀರಾದರೆ ಅಂಟ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಸಬ್ಬಕ್ಕಿ ಎಷ್ಟಿದೆಯೋ ಅಷ್ಟು ನೀರು ಹಾಕಿದರೆ ಸಾಕು, ಮುಳುಗೋ ಅಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಇದನ್ನು ಒಂದು 2 ರಿಂದ 3 ಗಂಟೆ ಕಾಲ ನಾನು ನೆನೆ ಇಟ್ಟಿದ್ದೆ. ಈಗ ನೋಡಿ ಕಾಳಾಗಿ ಇದು ನೆಂದಿದೆ, ಚೆನ್ನಾಗಾಗಿದೆ. ನಾನು ಈಗ ಒಂದು ಬಟ್ಲಷ್ಟು ಕಡಲೆ ಬೀಜನ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಗುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಇದು ತಣ್ಣಗಾದ ನಂತರ ಇದನ್ನು ನಾನು ಪುಡಿ ಮಾಡ್ಕೊಳ್ತೀನಿ. ನೀವು ಸಿಪ್ಪೆ ಸಮೇತ ಪುಡಿ ಮಾಡ್ಕೋಬೋದು ಅಥವಾ ಸಿಪ್ಪೆ ಇಲ್ದೇನೂ ಪುಡಿ ಮಾಡ್ಕೋಬೋದು. ಈಗ ಇದನ್ನು ನಾನು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಸಿಪ್ಪೆ ಸಮೇತ ನಾವು ಪುಡಿ ಮಾಡಿಕೊಂಡ್ರೆ ಬಣ್ಣ ಒಂಚೂರು ಬದಲಾಗಿರುತ್ತೆ ಅಷ್ಟೇ. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಆ ಪುಡಿನ ಸಬ್ಬಕ್ಕಿಗೇನೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಈ ಪುಡಿನ ನೀವು ಒಗ್ಗರಣೆ ಹಾಕಿದ ಮೇಲೆ ಸಬ್ಬಕ್ಕಿನ ಆವಾಗಲೂ ಕೊನೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೋದು ಅಥವಾ ಈಗಲೂ ಮೊದಲೇ ಮಿಕ್ಸ್ ಮಾಡಿ ಕೂಡ ಇಟ್ಕೋಬೋದು. ನಾನಿಲ್ಲಿ ಮೊದಲೇ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ 1/4 ಸ್ಪೂನ್ನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಸಕ್ಕರೆನ, ಇಲ್ಲ ಅಂತ ಅಂದರೆ ಬೇಡ. ಇದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 3 ರಿಂದ 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಒಂದು 1/4 ಸ್ಪೂನ್ನಷ್ಟು ಹಿಂಗನ್ನ ಹಾಕ್ಕೊಂಡು ಹುರ್ಕೋಬೇಕು. ಹಾಗೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಜಜ್ಜಿ ಹಸಿಮೆಣ್ಸಿಕಾಯಿನ ಒಂದು 4 ರಿಂದ 6 ಹಾಕ್ಕೊಂಡಿದ್ದೀನಿ. ಇದು ಮೀಡಿಯಮ್ ಖಾರದ್ದು. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಖಾರ ಜಾಸ್ತಿ ಹಿಡಿಯಲ್ಲ ಇದು. ಈಗ ನಾನು ಬೆರೆಸಿಟ್ಟಿರೋಂತಹ ಸಬ್ಬಕ್ಕಿನ ನಾನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ನಾನು ಬೇಯಿಸ್ಕೊಳ್ತೀನಿ. ಈ ಬೆಳ್ಳಗಿರೋ ಸಬ್ಬಕ್ಕಿ ಎಲ್ಲ ಬಣ್ಣ ಬದಲಾಗುತ್ತೆ, ಅಂದರೆ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ, ಟ್ರಾನ್ಸ್ಲೂಸೆಂಟ್ ಆಗಿರುತ್ತೆ. ಈಗ ಅದು ಆಗಿದೆ ನೋಡಿ. ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಪೂರ್ತಿ ಆಗುತ್ತೆ. ಈಗ ಇದಕ್ಕೆ ಒಂದು ಹಿಡಿಯಷ್ಟು ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. 2 ಆಲೂಗಡ್ಡೆನ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನಿಂಬೆಹಣ್ಣನ್ನು ಕೂಡ ಅರ್ಧ ಹೋಳಿನಷ್ಟು ಹಿಂಡ್ಕೊಂಡಿದ್ದೀನಿ. ಆಲೂಗಡ್ಡೆನ ನೀವು ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಂಡು ಆಮೇಲೆ ನೀವು ಮಾಡ್ಬೋದು. ನಾನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೆ. ಈಗ ರೆಡಿ ಇದೆ ಇದು ಸಬ್ಬಕ್ಕಿ. ರುಚಿಯಾದ ಸಬ್ಬಕ್ಕಿ ಕಿಚಡಿ ಅಥವಾ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ತಿನ್ನಲು ಚೆನ್ನಾಗಿರುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಗಾರ್ನಿಷಿಂಗಿಗೆ ಕಾಯಿ ತುರಿನ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದಿರೋ ಕಡಲೆ ಬೀಜನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ಗಾರ್ನಿಷಿಂಗಿಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಬ್ಬಕ್ಕಿ ಕಿಚಡಿ ರೆಡಿಯಾಗಿದೆ. ಧನ್ಯವಾದಗಳು.